ಪ್ರಕೃತಿಯ ತವರು ಜಿಲ್ಲೆ ಕೊಡಗು ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತೆ. ಅದರಲ್ಲೂ ನವಜೋಡಿಗಳಂತೂ ಕೊಡಗಿನ ಸೌಂದರ್ಯವನ್ನು ಬಂದು ಸವಿದು ಹೋಗ್ತಾರೆ. ಆದರೆ ಸಮಸ್ಯೆ ಏನು ಅಂದರೆ, ಕೊಡಗು ಜಿಲ್ಲೆಗೆ ಸೇರಿದಂತಹ ಹಲವಾರು ಯುವ ಜೋಡಿಗಳು ಇತ್ತೀಚಿನ ವರ್ಷಗಳಲ್ಲಿ ವಿವಾಹ ವಿಚ್ಛೇದನದ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ತಿಂಗಳಿಗೆ 10 ರಿಂದ 15 ಪ್ರಕರಣ ದಾಖಲಾಗ್ತಾ ಇದೆಯಂತೆ. ಯಾಕೆ ಹೀಗೆ? ಬನ್ನಿ ನೋಡಿ. ಮಡಿಕೇರಿಯಲ್ಲಿ ವಿಚ್ಛೇದನ ಪ್ರಕರಣಗಳು ಹೆಚ್ಚಳ. ವಿವಾಹವಾದ ಕೇವಲ 3 ರಿಂದ 6 ತಿಂಗಳಲ್ಲೇ ವಿಚ್ಛೇದನ. ತಿಂಗಳಿಗೆ 10 ರಿಂದ 15 ವಿಚ್ಛೇದನ ಪ್ರಕರಣ ದಾಖಲು. ಪ್ರಕೃತಿಯ ತವರು ಕೊಡಗು ಜಿಲ್ಲೆ ದೇಶ ವಿದೇಶಗಳ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತದೆ. ಅದರಲ್ಲೂ ನವಜೋಡಿಗಳಂತೂ ಕೊಡಗು ಜಿಲ್ಲೆಗೆ ಹೆಚ್ಚಾಗಿ ಆಗಮಿಸಿ ಕೊಡಗಿನ ಸೌಂದರ್ಯವನ್ನ ಸವಿದು ಹೋಗುತ್ತಾರೆ. ಆದರೆ ಕೊಡಗು ಜಿಲ್ಲೆಯ ಹಲವಾರು ಯುವ ಜೋಡಿಗಳು ಇತ್ತೀಚಿನ ವರ್ಷಗಳಲ್ಲಿ ವಿವಾಹ ವಿಚ್ಛೇದನ ಮೊರೆ ಹೋಗುತ್ತಿದ್ದಾರೆ. ಹೌದು, ಮಂಜಿನನಗರಿ ಮಡಿಕೇರಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ತಿಂಗಳಲ್ಲಿ 10 ರಿಂದ 15 ವಿಚ್ಛೇದನ ಪ್ರಕರಣಗಳು ದಾಖಲಾಗುತ್ತಿದೆ. ಮದುವೆಯಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ 3-4 ತಿಂಗಳಲ್ಲಿ ಯುವಕ ಯುವತಿಯರು ವಿಚ್ಛೇದನದ ಮೊರೆ ಹೋಗುತ್ತಿದ್ದಾರೆ. ಹೀಗಾಗಿ ಮಡಿಕೇರಿಯ ಹಿರಿಯ ನಾಗರಿಕರು, ಪೋಷಕರು, ವಕೀಲರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಬುದ್ಧಿಮಾತು ಹೇಳಿದ್ರು ವಿಚ್ಛೇದನ ಪಡೆದುಕೊಳ್ತಿದ್ದಾರೆ. ನಮ್ಮ ನ್ಯಾಯಾಲಯದಲ್ಲಿ ಇತ್ತೀಚೆಗೆ ವಿವಾಹ ವಿಚ್ಛೇದನ ಪ್ರಕರಣಗಳು ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿವೆ ಅಂತ ಹೇಳುವಂಥದ್ದು ಒಂದು ಆತಂಕಕಾರಿ ಬೆಳವಣಿಗೆ. ಹಿಂದೆ ಎಲ್ಲ ನಾವು 90ರ ದಶಕದಲ್ಲಿ ವರ್ಷಕ್ಕೆ 10-15 ವಿಚ್ಛೇದನ ಪ್ರಕರಣಗಳು ಬರ್ತಾ ಇದ್ದು ಅಂತ ಹೇಳಿದ್ರೆ ಅದೇ ಜಾಸ್ತಿ. ಈಗ ಅದೇ ಪ್ರಕರಣಗಳು ತಿಂಗಳಿಗೆ 10 ರಿಂದ 15 ವಿಚ್ಛೇದನ ಪ್ರಕರಣಗಳು ಕೊಡಗಿನಲ್ಲಿ ಮಡಿಕೇರಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಹಳಷ್ಟು ಹೆಚ್ಚಾಗಿದೆ. ಸರಿಯಾದ ಮಾರ್ಗದರ್ಶನದ ಕೊರತೆ ಎಲ್ಲೋ ಒಂದು ಕಡೆ ಇದಕ್ಕೂ ಕಾರಣ ಇರಬಹುದು ಅಂತ ಅನ್ಕೊಳ್ತೇನೆ. ಪಟ್ಟಣ ನಗರ ಪ್ರದೇಶದಲ್ಲಿ ವಾಸ ಮಾಡುವಂತಹ ಯುವಕರು ಮಾತ್ರ ಅಲ್ಲ, ಸಣ್ಣ ಸಣ್ಣ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಸಣ್ಣ ವಿಚಾರಗಳಿಗೆ ಮದುವೆಯಾಗಿ ಅಲ್ಪ ಸಮಯದಲ್ಲೇ ನ್ಯಾಯಾಲಯದ ಮೆಟ್ಟಲನ್ನ ಹೇರಿ ವಿಚ್ಛೇದನ ಪ್ರಕರಣಗಳನ್ನು ಹಾಕೊಳ್ಳುವಂತಿರುವುದು ಇದೊಂದು ದೊಡ್ಡ ಆಘಾತಕಾರಿ ಘಟನೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರೇಮ ವಿವಾಹಗಳಿಂದಲೇ ಅತಿ ಹೆಚ್ಚು ವಿಚ್ಛೇದನಗಳು ನಡೆಯುತ್ತಿರುವಂತೆ ಕಾಣಿಸುತ್ತಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅದರಂತೆ ಮಡಿಕೇರಿಯಲ್ಲಿ ಕೂಡ ಪ್ರೇಮ ವಿವಾಹ ಮಾಡಿಕೊಂಡ ದಂಪತಿಗಳು ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ಹಿಂದೆ ವಿಭಕ್ತ ಕುಟುಂಬಗಳು ಹೆಚ್ಚಾಗಿದ್ದು ಈಗ ಅವಿಭಕ್ತ ಕುಟುಂಬಗಳು ಹೆಚ್ಚು. ಮಕ್ಕಳು ಆಧುನೀಕರಣದ ಗೀಳಿಗೆ ಬಿದ್ದು ಪೋಷಕರನ್ನ ನೋಯಿಸುತ್ತಾ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋದು ಪೋಷಕರ ಮಾತು. ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳನ್ನ ಬೆಳೆಸುವ ರೀತಿ ಅಜಗಜಾಂತರವಾಗಿ ಬೆಳೆದಿದೆ. ಅವತ್ತಿನ ದಿನಗಳಿಗೂ ಇವತ್ತಿನ ದಿನಗಳಿಗೆ ತುಂಬ ವ್ಯತ್ಯಾಸ ಇದೆ. ಮಕ್ಕಳನ್ನ ಓದಿಸ್ತೀವಿ, ಹೊರಗಡೆ ಹಾಕಿರ್ತೀವಿ, ಸಂಸಾರದ ಬಗ್ಗೆ ಅರಿವಿಲ್ಲ ಅವರಿಗೆ. ಒಂದೊಂದು ಮಗುವಾಗಿ ಇರ್ತಾರೆ, ಅವರಿಗೆ ಕುಟುಂಬದ ಅರಿವು ಇರಲ್ಲ, ಕುಟುಂಬದ ಬಗ್ಗೆ ಜ್ಞಾನ ಇರೋದಿಲ್ಲ. ಓದು ಅಂತ ತಂದೆ ತಾಯಿಗಳು ಒತ್ತಡ ಕೊಡ್ತಾರೆ. ಹಾಗಾಗಿ ಅವರು ಇತ್ತೀಚಿನ ದಿನಗಳಲ್ಲಿ ಅವರಿಬ್ಬರ ನಡುವೆ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಮೊಬೈಲು ಡಿಜಿಟಲಿಗೆ ಮಾರು ಹೋಗಿ ತಂದೆ ತಾಯಿಗಳ ಕೈಯಲ್ಲೂ ಮೊಬೈಲು, ಮಕ್ಕಳ ಕೈಯಲ್ಲೂ ಮೊಬೈಲ್ ಆಗಿದೆ. ಎಲ್ಲಾ ಮಕ್ಕಳನ್ನ ತಂದೆ ತಾಯಿ ಎಜುಕೇಟೆಡ್ ಆಗಿ ಓದಿಸ್ತಾ ಇದ್ದಾರೆ. ಆದರೆ ಸಂಸಾರ ಬಗ್ಗೆನೂ ತಂದೆ ತಾಯಿಗಳು ಸಮೇತ ಹೇಳಿಕೊಡ್ಬೇಕು. ವಿಚ್ಛೇದನಕ್ಕೆ ಮುಂಚೆ ಅವರು 2 ಕಡೆ ಕುಟುಂಬಗಳನ್ನ ಕೂರಿಸಿ ಮಾತಾಡಬೇಕು. ಒಟ್ಟಿನಲ್ಲಿ ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗಿ ವಿವಾಹ ವಿಚ್ಛೇದನ ಪ್ರಕರಣಗಳು ಬರುತ್ತಿರುವುದು ನಿಜಕ್ಕೂ ಆತಂಕದ ವಿಷಯ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.